ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 46 1-4 ವಚನವನ್ನ ಧ್ಯಾನ ಮಾಡ್ತೇವೆ. ಯಾಕೋಬನು ಐಗುಪ್ತ ದೇಶದಲ್ಲಿ ಇರುವುದಕ್ಕೆ ಹೋದದ್ದು, ಅವನ ಜೊತೆಯಲ್ಲಿ ಹೋದವರ ವಿವರಣೆ. ಇದರ ಕುರಿತು ಈಗ ನಾವು ಧ್ಯಾನ ಮಾಡ್ತೇವೆ. ಇಸ್ರಾಯೇಲನು ತನಗಿದ್ದ ಸರ್ವಸ್ವವನ್ನ ತೆಗೆದುಕೊಂಡು ಪ್ರಯಾಣ ಮಾಡಿ ಬೆರ್ಷೆಬಕ್ಕೆ ಬಂದು ತನ್ನ ತಂದೆಯಾದ ಇಸಾಕನ ದೇವರಿಗೆ ಯಜ್ಞಗಳನ್ನು ಮಾಡ್ತಾನೆ. ಅಲ್ಲಿ ದೇವರು ರಾತ್ರಿಯ ಸ್ವಪ್ನದಲ್ಲಿ ಇಸ್ರಾಯೇಲನನ್ನು ಯಾಕೋಬನೇ ಯಾಕೋಬನೇ ಎಂದು ಕರೆಯಲು ಅವನು ಇದ್ದೇನೆ ಅಂದನು. ಆತನು, ನಾನು ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು. ನೀನು ಗಟ್ಟ ಇಳಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು, ಅಲ್ಲಿ ನಿನ್ನಿಂದ ಮಹಾ ಜನಾಂಗವಾಗುವಂತೆ ಮಾಡುವೆನು. ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು, ಅಲ್ಲಿಂದ ನಿಶ್ಚಯವಾಗಿ ನಿನ್ನನ್ನು ತಿರುಗಿ ಕರೆದುಕೊಂಡು ಬರುವೆನು. ನಿನ್ನ ಅವಸಾನ ಕಾಲದಲ್ಲಿ ಯೋಸೇಫನು ನಿನ್ನ ಕಣ್ಣುಗಳ ಮೇಲೆ ಕೈ ಇಡುವನು ಅಂದನು. ಈಗ ಇಲ್ಲಿ ಯೋಸೇಫನ್ ಕಳಿಸಿದಂತ ಎಲ್ಲ ವಾಹನಗಳನ್ನು ಕಂಡು ಯಾಕೋಬನಿಗೆ ಆಶ್ಚರ್ಯ ಆಗುತ್ತೆ. ನಿಜವಾಗಲೂ ಇಲ್ಲಿ ಎರಡನೇದಾಗಿ ಅವನು ಏನ್ ಮಾಡ್ತಾನೆ, ತೀರ್ಮಾನ ಮಾಡ್ತಾನೆ, ಸರಿಯಪ್ಪ ಮೊದಲು ನಾನು ಇವನ್ನ ಕಳ್ಸಲ್ಲ ಅವನ್ನ ಕಳ್ಸಲ್ಲ ಎಂಬುದಾಗಿ ಹೇಳಿ ಅಲ್ಲಿ ವಾದ ಮಾಡ್ತಾ ಇದ್ದಂತ ಯಾಕೋಬ ಈಗ ಇರ್ಲಿಯಪ್ಪ ಅಂತೇಳಿ ನಾನು ಹೋಗ್ತೀನಿ ಎಂಬುದಾಗಿ ಹೇಳಿ ಬೆರ್ಷೆಬಕ್ಕೆ ಅವನು ಎಲ್ಲವನ್ನ ತೆಗೆದುಕೊಂಡು ಬರೋದಕ್ಕೆ ನಿಶ್ಚಯಿಸ್ತಾನೆ. ಈಗ ಬೆರ್ಷೆಬ ಎಂಬಂತ ಒಂದು ಸ್ಥಳಕ್ಕೆ ಬರುವಾಗ ಅಲ್ಲಿ ಅವನಿಗೆ ತಕ್ಷಣ ಭಯ ಉಂಟಾಗ್ತದೆ. ಮುಂದೆ ಹೋಗೋದಕ್ಕೆ ಅವನು ಇಷ್ಟಪಡಲ್ಲ. ದೇವರ ಹತ್ತಿರ ಇದನ್ನ ನಾನು ಸರಿಪಡಿಸ್ಕೊಳ್ಬೇಕು, ನನ್ಗೇನೋ ಮುಂದೆ ಹೋಗಕ್ ಆಗ್ತಾ ಇಲ್ಲ ಅಂತೇಳಿ ದೇವರ ಹತ್ತಿರ ನಿಜವಾಗಲೂ ನಾನು ಹೋಗಲೇಬೇಕು ಎಂಬುದಾಗಿ ಅವನು ತೀರ್ಮಾನ ಮಾಡಿ ಅಲ್ಲಿ ಪ್ರಯಾಣವನ್ನ ಸ್ಟಾಪ್ ಮಾಡ್ಬಿಡ್ತಾನೆ. ಬೆರ್ಷೆಬ ಏನನ್ನು ಹೋಲಿಸ್ತದೆ, ಅಲ್ಲೆಲ್ಲ ಏನ್ ನಡೀತದೆ, ಅವನ ಭಯಕ್ಕೆ ಕಾರಣ ಏನು ಅನ್ನೋದನ್ನ ನಾವು ನೋಡ್ತೀವಿ. ಈಗ ಬೇಕಾದೆಲ್ಲ ಇದೆ, ಆಕ್ಚುಲಿ ಹಿ ಹ್ಯಾಸ್ ಗಾಟ್ ಎವ್ರಿಥಿಂಗ್. ಯಾಕಂದ್ರೆ ಯೋಸೇಫ ಎಲ್ಲ ಕಳಿಸಿದಾನೆ, ಹೋಗೋದಕ್ಕೂ ಬರೋದಕ್ಕೂ ಇಳ್ಕೊಳ್ಳೋದಕ್ಕೂ. ಈ ರಥಗಳು ಹೆಂಗ್ ಬರ್ತದೆ ಇವ್ರಿಗೆ, ಆ ಮಕ್ಕಳಿಗೆ, ಇದನ್ನೆಲ್ಲ ನೋಡಿನೂ ಸಹ ಇವನು ಎಲ್ಲ ತುಂಬಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಬೆರ್ಷೆಬಕ್ಕೆ ಬಂದ್ಮೇಲೆ ಅವನಿಗೆ ಭಯ ಉಂಟಾದದ್ದು ಏಕೆ, ಯಾಕಲ್ಲಿ ಸ್ಟಾಪ್ ಮಾಡ್ತಾನೆ? ಕೆಲವು ವೇಳೆ ನಮ್ಮ ಜೀವಮಾನದಲ್ಲಿ ಪ್ರಿಯರೇ, ಎಲ್ಲ ಚೆನ್ನಾಗಿ ನಡಿಬೇಕಾದ್ರೆ ನಾವು ದೇವರನ್ನ ಹುಡುಕೋದು ಬಹಳ ಪ್ರಾಮುಖ್ಯ. ಇಲ್ಲ ಅವನಿಗೆ ಭಯ ಉಂಟಾಗ್ತದೆ. ಈಗ ಈ ಪ್ರಯಾಣ ಮಾಡಬೇಕಾದ್ರೆ ಯಾಕೋಬನು ಅವನ ಜೊತೆಗಿರೋರೆಲ್ಲರೂ ಇಲ್ಲಿ ಒಂದು ದೊಡ್ಡ ಮರುಭೂಮಿ ಮತ್ತು ಕಾಡು ಮಾತ್ರವಲ್ಲದೆ ಈ ಬೆರ್ಷೆಬ ಊರಿಗೆ ಅವನು ಬಂದಾಗ ಇಸ್ರಾಯೇಲ್ ಮತ್ತು ಐಗುಪ್ತಕ್ಕೆ ನಡುವೆ ಇರುವಂತ ಒಂದು ಪಟ್ಟಣವೇ ಇದು ಬೆರ್ಷೆಬ ಆಗಿರ್ತದೆ. ಬೆರ್ಷೆಬ ಅಂತಂದ್ರೆ ಇಸ್ರಾಯೇಲ್ ದೇಶ ಮಾತ್ರವಲ್ಲದೆ, ಅಂದ್ರೆ ಐಗುಪ್ತ ದೇಶ ಮಾತ್ರವಲ್ಲದೆ ಇಸ್ರಾಯೇಲ್ ದೇಶಕ್ಕೆ ನಡುವೆ ಇರುವಂತ ಸ್ಥಳವೇ ಬೆರ್ಷೆಬ ಸ್ಥಳ ಎಂಬುದಾಗಿ ನಾವು ನೋಡ್ತೀವಿ. ಈಗ ಅವನು 130 ವಯಸ್ಸಿನವನಾಗಿರ್ತಾನೆ, ಯಾರು ಯಾಕೋಬ. ಈ ಒಂದು ಸ್ಥಳದಲ್ಲಿ ಪ್ರಯಾಣ ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ. ಈ ರಥಗಳಿಗೆ ಶಾಕ್ ಅಬ್ಸರ್ವ್ ಆಗಲಿ ಸ್ಪ್ರಿಂಗ್ಗಳಾಗಿ ಇರಲಿಲ್ಲ. ಹೀಗಾಗಿ ಎಲ್ಲ ಚಕ್ರಗಳು ಕಲ್ಲುಗಳಿಗೆ ಹೊಡೆಯಲ್ಪಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಆ ಗಾಡಿನಲ್ಲಿ ಅವನು ಕುಳಿತುಕೊಂಡಿರ್ಬೇಕಾಯ್ತು. ಅಥವಾ ಇವನ ತಾತ ಅಬ್ರಹಾಮ ಬೆರ್ಷೆಬದಲ್ಲಿ ಸುಮಾರು ವರ್ಷಗಳು ಕಳೆದಿದ್ದು ಅವನ ನೆನಪಿಗೆ ಬರ್ತದೆ. ಯಾಕೆ ಅವನು ಬೆರ್ಷೆಬದಲ್ಲಿ ನಿಂತಿದ್ದಾನೆ ಅನ್ನೋದ್ರ ಬಗ್ಗೆ ನಾವು ಕಲಿತಾ ಇದ್ದೀವಿ. ಒಂದು ದಿನ ಇವನ ತಾತ ಐಗುಪ್ತ ದೇಶಕ್ಕೆ ಹೋಗಿ ಒಂದು ದೊಡ್ಡ ಸಮಸ್ಯೆಗೆ ಒಳಗಾಗಿದ್ದು ಸಹ ಇವನ ನೆನಪಿಗೆ ಬರ್ತದೆ, ಅಬ್ರಹಾಮನ ಬಗ್ಗೆ. ಅವನ ತಂದೆ ಈಸಾಕನು ಸಹ ಕ್ಷಾಮದ ಕಾಲದಲ್ಲಿ ಐಗುಪ್ತಕ್ಕೆ ಹೋದಾಗ ದೇವರು ಅವನಿಗೆ ನೀನು ಐಗುಪ್ತಕ್ಕೆ ಹೋಗ್ಬೇಡ ಎಂಬುದಾಗಿ ಹೇಳಿದ್ದು ಅವನ ನೆನಪಿಗೆ ಬರ್ತದೆ. ಇದೆಲ್ಲವೂ ಅವನ ಮನಸ್ಸಿಗೆ ಬಂದಿದ್ದರಿಂದ ಇದು ನಿಜವಾಗಲೂ ದೇವರ ಚಿತ್ತನ ಇಲ್ವಾ ಎಂಬುದಾಗಿ ತಿಳ್ಕೊಳ್ಳಕ್ಕೆ ಅವನಿಗೆ ಭಯ ಬರುತ್ತದೆ. ಪ್ರಯಾಣವನ್ನ ಸ್ಟಾಪ್ ಮಾಡ್ತಾನೆ. ನನಗೆ ಗೊತ್ತಿಲ್ಲ ಯಾವ ವಿಷಯದಲ್ಲಿ ನೀವು ಕನ್ಫ್ಯೂಷನ್ ಉಳ್ಳವರಾಗಿದ್ದೀರಾ, ಯಾಕೆ ನಿಮ್ಮ ಜೀವಮಾನದಲ್ಲಿ ನೀವು ಇದನ್ನು ಅನುಭವಿಸ್ತಾ ಇದ್ರೆ ದೇವ್ರ ಚಿತ್ತನ ಇಲ್ವಾ ಎಂಬುದಾಗಿ
ಕಂಡುಹಿಡಿಯಬೇಕಾದ್ರೆ ನೀವು ಮಾಡುವಂಥ ಕೆಲವು ಕಾರ್ಯಗಳನ್ನ ಬಿಟ್ಟು ನೀವೇನ್ ಮಾಡ್ಬೇಕು, ದೇವರ ಚಿತ್ತವನ್ನು ಕಂಡುಹಿಡಿಯುವುದಕ್ಕೆ ನೀವು ತೊಡಗಬೇಕು. ಇಲ್ಲಿ ಯಾಕೋಬನು ತನಗಿದ್ದಂಥ ಎಲ್ಲವನ್ನ ಒಂದು ಬದಿಗಿಟ್ಟು ದೇವರನ್ನ ಹುಡುಕಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಅವನಿಗೆ ದೇವರು ಉತ್ತರ ಕೊಡ್ತಾರೆ. ಆಗಲೇ ದೇವರು ಅವನೊಂದಿಗೆ ಮಾತಾಡ್ತಾರೆ. ದೇವರು ಹೇಳ್ತಾರೆ, ಯಾಕೋಬನೇ ಯಾಕೋಬನೇ, ಭಯಪಡಬೇಡ, ಧೈರ್ಯವಾಗಿ ಮುಂದೆ ಹೋಗಂತ. ಸರಿ, ಇದ್ರ ವಿಷಯದಲ್ಲಿ ಇನ್ನೂ ಕೆಲವು ಕಾರ್ಯಗಳನ್ನ ಬೆರ್ಷೆಬದ ಒಂದು ಪಾಯಿಂಟ್ ಬಗ್ಗೆ ನಾವು ಮಾತನಾಡಕ್ ಹೋಗ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ. ಸರಿನಾ? ಈಗ ದೇವರ ಚಿತ್ತವನ್ನ ಯಾವ ವಿಷಯದಲ್ಲಿ ನೀವು ತಿಳ್ಕೊಳ್ಬೇಕಂತ ಆಸೆ ಪಡ್ತಿರೋ ಎಲ್ಲವನ್ನ ನಿಲ್ಲಿಸಿ 1-2 ದಿನ 3 ದಿನ ದೇವರ ಸನ್ನಿಧಾನದಲ್ಲಿ ಇರ್ರಿ. ದೇವರ ಎಲ್ಲ ಹೋರಾಟಗಳ ಮಧ್ಯದಲ್ಲಿ ತನ್ನ ವಾಗ್ದಾನವನ್ನು ನಿಮ್ಗೆ ನೆರವೇರಿಸ್ತಾರೆ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದರೂ ನಿಮಗೆ ಸ್ತೋತ್ರ. ಹೌದಪ್ಪ, ಯಾಕೋಬನು ಬೆರ್ಷೆಬದಲ್ಲಿ ದೇವರೇ ಭಯ ಉಂಟಾಗಿ ನಿನ್ನ ಚಿತ್ತವನ್ನು ಕಂಡುಹಿಡಿಯುವುದಕ್ಕೆ ತೊಡಗಿದಾಗ ಅವನಿಗೆ ಮಾತನಾಡಿದಂಥ ಕರ್ತನು ನಮ್ಮೆಲ್ಲರೊಂದಿಗೂ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಅನೇಕ ವೇಳೆ ನಮ್ಮ ಸಮೃದ್ಧಿ ಅದೇ ನಮಗೆ ಗುರುತು, ದೇವರು ನಮ್ಮ ಜೊತೆ ಇದ್ದಾರೆ ಎಂಬುದಾಗಿ ನಾವು ಹೊರಡ್ತೀವಿ. ಆದರೆ ತಂದೆ ಆದ್ರೆ ನಮ್ಮೊಂದಿಗೆ ನೀವು ಮಾತನಾಡಿದ್ಯಾ. ಸಮೃದ್ಧಿ ಎಲ್ಲ ಮುಖ್ಯ, ನಿನ್ನ ಸನ್ನಿಧಾನ ನಮ್ಮೊಂದಿಗಿರುವುದು ಮುಖ್ಯ. ನಿಮ್ಮ ಚಿತ್ತವನ್ನೇ ಎಷ್ಟೋ ಜನ ಯಾವ್ಯಾವ ವಿಷಯದಲ್ಲಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಅವರು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಟೈಮ್ ತಗೊಂಡಾಗ ಅವ್ರಿಗೆ ಕೊಡ್ಬೇಕು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ
ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು. ಎನ್